ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಸ್ಪೈಸ್ ಜೆಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್. Total sales January to March 2024 1719 crores, January to March 2025 1446 crores, 15.9% ಕಮ್ಮಿ ಆಗಿದೆ. ನೆಟ್ ಪ್ರಾಫಿಟ್ 119 ಕೋಟಿಯಿಂದ 325 ಕೋಟಿ ಜಂಪ್ ಆಗಿದೆ, 173% ಜಾಸ್ತಿ ಆಗಿದೆ. ಇದು ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ಪ್ರಾಫಿಟ್ ಹಾಗೂ ಸೆಕೆಂಡ್ ಕನ್ಸೆಕ್ಯೂಟಿವ್ ಪ್ರಾಫಿಟಬಲ್ ಕ್ವಾರ್ಟರ್. ಶೇರ್ಸು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 2, ಲೆನ್ಸ್ಕಾರ್ಟ್ ವ್ಯಾಲ್ಯೂಯೇಷನ್ ಅಪ್ ಟು $6.1 ಬಿಲಿಯನ್ ಅಥವಾ 52,000 crores. US ಬೇಸ್ಡ್ ಇನ್ವೆಸ್ಟ್ಮೆಂಟ್ ಕಂಪ್ನಿ ಫಿಡೆಲಿಟಿ ಅವರು ಲೆನ್ಸ್ಕಾರ್ಟ್ದು ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಿದ್ದಾರೆ. ಅವರ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ $6.1 ಬಿಲಿಯನ್ ಅಂತ ಹೇಳಿದ್ದಾರೆ ಆಸ್ ಆನ್ ಏಪ್ರಿಲ್ 30th. ಇದು 22% ಜಂಪ್ ಫ್ರಮ್ $5 ಬಿಲಿಯನ್ ಇನ್ ಜೂನ್ 2024. ಜೂನ್ 2024 ಫಿಡೆಲಿಟಿ ಕಂಪ್ನಿ ಲೆನ್ಸ್ಕಾರ್ಟ್ ಕಂಪ್ನಿಲಿ ಸ್ವಲ್ಪ ಶೇರ್ಸ್ ತೊಗೊಂಡ್ರು. ಹಾಗೂ ಅದೇ ಟೈಮಲ್ಲಿ ಟೆಮಸೆಕ್ಕು ಅವರು ಶೇರ್ಸ್ ತೊಗೊಂಡು ಹಾಗೂ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ಅವ್ರದ್ದೊಂದು ರೆಪ್ರೆಸೆಂಟೇಟಿವ್ ಇರ್ತಾರೆ. ಲೆನ್ಸ್ಕಾರ್ಟ್ ಸದ್ಯಕ್ಕೆ IPO ಪ್ರಿಪೇರ್ ಮಾಡ್ತಾ ಇದ್ದಾರೆ ಹಾಗೂ ಇನ್ನು ಕೆಲವು ತಿಂಗಳಲ್ಲಿ IPO ಲಾಂಚ್ ಆಗ್ಬೋದು. ಅವರು ಅಪ್ರಾಕ್ಸಿಮೇಟ್ಲಿ $1 ಬಿಲಿಯನ್ ಅಥವಾ 8,500 crores IPO ಅಲ್ಲಿ ಕಲೆಕ್ಟ್ ಮಾಡಬೇಕಂತಿದ್ದಾರೆ. ಹಾಗೂ ಲೆನ್ಸ್ಕಾರ್ಟ್ ಕಂಪ್ನಿಯವರು 2019 ಅವರ ವ್ಯಾಲ್ಯೂಯೇಷನ್ 8,500 crores ಅಥವಾ $1 ಬಿಲಿಯನ್ ಆಗಿತ್ತು. ಸುಮಾರು ದೊಡ್ಡ ಇನ್ಸ್ಟಿಟ್ಯೂಷನ್ಸು ಅವರ ಇನ್ವೆಸ್ಟರ್ಸ್ ಆಗಿದ್ದಾರೆ. ಸಾಫ್ಟ್ ಬ್ಯಾಂಕ್, ಟೆಮಸೆಕ್, ಅಬುದಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ, ಆಲ್ಫಾ ವೇವ್ ಗ್ಲೋಬಲ್, KKR, ಕೆಡಾರಾ ಕ್ಯಾಪಿಟಲ್ ಹಾಗೂ TPG. ನ್ಯೂಸ್ ನಂಬರ್ 3, ಜಪಾನ್ ಆ್ಯಂಡ್ US ಡಿಸ್ಕಸ್ ಟ್ರೇಡ್ ಡೀಲ್ಸ್. ಜಪಾನ್ ಹಾಗೂ US ಸುಮಾರು ರೌಂಡ್ಸ್ ಆಫ್ ಡಿಸ್ಕಷನ್ ನಡೆಸ್ತಾ ಇದ್ದಾರೆ ಅವರ ಟ್ರೇಡ್ ಡೀಲನ್ನು ಫೈನಲೈಸ್ ಮಾಡಲಿಕ್ಕೆ. ಹಾಗೂ ಅವರ ಪ್ರೆಸಿಡೆಂಟ್ ಹಾಗೂ ಪ್ರೈಮ್ ಮಿನಿಸ್ಟರು US ಮತ್ತು ಜಪಾನ್ದು G7 ಸಮಿಟ್ ಕೆನಡಾದಲ್ಲಿ ನಡೀತಾ ಇರೋದ್ರಲ್ಲಿ ಅಲ್ಲಿ ಮೀಟಿಂಗ್ ನಡೆಸ್ತಾರೆ ಇನ್ನೊಂದು ರೌಂಡು. ಜಪಾನ್ ಒನ್ ಆಫ್ ದ ಮೇಜರ್ ಎಕ್ಸ್ಪೋರ್ಟರ್ಸು US-ಗೆ. ಯಾಕಂದರೆ ಅವರ ಕಾರ್ಸು ಈ ಟೊಯೋಟಾ, ಹಾಂಡಾ ಎಲ್ಲನೂ ಜಪಾನಿಂದ ಬರೋದು. ಹಾಗೂ US ಅದರ ಮೇಲೆ 25% ಟ್ಯಾರಿಫ್ ಹಾಕಿದ್ದಾರೆ ಆಟೋಮೊಬೈಲ್ ಪಾರ್ಟ್ಸು ಮತ್ತು ಆಟೋಮೊಬೈಲ್ಸ್ ಮೇಲೆ. ಹಾಗೂ 50% ಆನ್ ಸ್ಟೀಲ್ ಆ್ಯಂಡ್ ಅಲ್ಯೂಮಿನಿಯಂ ಹಾಕಿದ್ದಾರೆ. ಅದರಿಂದ ಜಾಪನೀಸ್ ಪ್ರಾಡಕ್ಟ್ಸಿಗೆ ತುಂಬ ಪ್ರಾಬ್ಲಮ್ ಆಗ್ಬೋದಂತ ಸದ್ಯಕ್ಕೆ ಜಪಾನ್ ಮತ್ತು US ನೆಗೋಷಿಯೇಟ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇರಾನ್ ಇಸ್ರೇಲ್ ಒಂದು ಏನು ಕಾನ್ಫ್ಲಿಕ್ಟ್ ನಡೀತಾ ಇದೆ ಅದರಿಂದ ಗ್ಲೋಬಲ್ ಆಯಿಲ್ ಪ್ರೈಸಸ್ ಅಂತೂ ತುಂಬ ಜಾಸ್ತಿ ಆಗಿದೆ. ಹಾಗೂ ಇಂಡಿಯಾ ಮತ್ತು ಚೈನಾಗೆ ಇನ್ನೂ ಬೇರೆ ಬೇರೆ ಒಂದು ಇಶ್ಯೂಸ್ ಆಗುತ್ತೆ. ಯಾಕಂದರೆ ಇರಾನಿಂದ ಸುಮಾರು ಗೂಡ್ಸು ಇಂಡಿಯಾ ಮತ್ತು ಚೈನಾಗೆ ಇಂಪೋರ್ಟ್ ಆಗುತ್ತೆ. 2015 ಇರಾನ್ದು ಸೆಕೆಂಡ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರು ಇಂಡಿಯಾ ಆಗಿತ್ತು, ಫಸ್ಟು ಚೈನಾ ಆಗಿತ್ತು. ಈಗ ಇರಾನ್ದು 6th ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರು ಇಂಡಿಯಾ ಆಗಿದೆ 2023. ಹಾಗೂ ಇರಾನ್ ಬರೋ ಗುಡ್ಸ್ ಇಲ್ಲಿ ಇಂಡಿಯಾ 3rd ಲಾರ್ಜೆಸ್ಟ್ ಇಂಪೋರ್ಟರು ಇನ್ 2023. ಸೊ ಈ ಎರಡು ಕಂಟ್ರೀಸ್ ಮಧ್ಯದಲ್ಲಿ ಏನು ಒಂದು ಟ್ರೇಡ್ ನಡೀತಾ ಇದೆ ಅದನ್ನು ತುಂಬ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.